ಉಪವಾಸದಿಂದ ಕೃಶಕಾಯನಾದ ಬಳಲಿದ ಭರತನನ್ನು ಬಗೆ ಬಗೆಯಲ್ಲಿ ಮೈದಡವಿ ಸಾಂತ್ವನಗೊಳಿಸಿ ಇದ್ದಾನೆ. ಅಯೋಧ್ಯೆಯಿಂದ ಬಂದಿದ್ದಿ, ಅಯೋಧ್ಯೆಯ ರಕ್ಷಣೆಯ ಜವಾಬ್ದಾರಿಯನ್ನು ನಮ್ಮಪ್ಪ ನಿನಗೆ ನೀಡಿದ್ದಾರೆ. ಒಂದು ಮಾತಿನಿಂದ ಆ ಪ್ರಶ್ನೆ ಮುಗಿದಿಲ್ಲ. ಯಾವ ಯಾವ ಅಂಶಗಳ ಕಡೆಗೆ ರಾಜನಾದವನು ನಿತ್ಯವೂ ಗಮನ ಕೊಡ್ತಾ ಇರಬೇಕಾದದ್ದೋ ಅಂತಹ ಪ್ರತಿಯೊಂದು ಅಂಶವನ್ನೂ ಕೂಡ ಎತ್ತಿ ಎತ್ತಿ ಈ ವಿಚಾರದಲ್ಲಿ ನೀನು ಹೇಗಿದ್ದಿ, ಈ ವಿಚಾರವನ್ನು ಹೇಗೆ ನೋಡ್ಕೊಳ್ತಾ ಇದ್ದಿ ಎಂಬುದಾಗಿ ಶ್ರೀರಾಮಚಂದ್ರ ಭರತನನ್ನು ಪ್ರಶ್ನಿಸ್ತಾ ಇದ್ದಾನೆ. ಅಯೋಧ್ಯೆ ಅನ್ನೋದು ಅದು ನಾನು ನೀನು ಕಟ್ಟಿ ಬೆಳೆಸಿದಂತಹ ಪಟ್ಟಣವಲ್ಲ. ಅಸ್ಮಾಕಂ ತಾತ ಪೂರ್ವಕೈ ವೀರೈ ಅಧ್ಯುಷಿತಾಂ, ನಮ್ಮ ಪೂರ್ವಜರು ಅದನ್ನು ಕಟ್ಟಿ ಬೆಳೆಸಿದ್ದಾರೆ. ಮಹಾವೀರರು. ಆ ಅಯೋಧ್ಯ ನಗರಿ ಪ್ರಾರಂಭದಲ್ಲೇ ಅದರ ಬಗ್ಗೆ ವರ್ಣನೆ ನೀಡಿದಂತೆ ಅದು ಅಯೋಧ್ಯ. ಯಾರು ಕೂಡ ಅದರ ಮೇಲೆ ಮುಗಿಬಿದ್ದು ಅಯೋಧ್ಯೆಯನ್ನು ವಶಪಡಿಸಿಕೊಳ್ಳುವಂತಹ ವಿಚಾರವನ್ನೇ ಮಾಡೋ ಹಾಗಿಲ್ಲ. ಹಾಗೆ ಎಲ್ಲ ಬಗೆಯಿಂದ ರಕ್ಷಿತವಾದದ್ದು, ಸಮರ್ಥರಾಗಿರತಕ್ಕಂತಹ ಯೋಧರಿಂದ ಪರಿಪೂರ್ಣವಾಗಿರುವಂತಹದ್ದು ಸತ್ಯನಾಮಾಂ. ಅದರ ನಾಮ ಅನ್ವರ್ಥವಾದದ್ದು ಅಯೋಧ್ಯ. ಯುದ್ಧಕ್ಕೆ ಯೋಗ್ಯವಾದದ್ದು ಯೋಧ್ಯ. ಇದು ಹಾಗೆ ಯಾರು ಕೂಡ ಇದರ ಮೇಲೆ ಯುದ್ಧವನ್ನು ಸಾರಿ ಇದನ್ನು ವಶಪಡಿಸಿಕೊಳ್ತೇವೆ ಯಾರಿಂದಲೂ ಸಾಧ್ಯ ಇಲ್ಲ. ಸತ್ಯನಾಮಾಂ ದೃಢದ್ವಾರಾಂ. ಅದರ ನಗರದ ಬಾಗಿಲುಗಳೆಲ್ಲ, ಕೋಟೆ ಬಾಗಿಲುಗಳು ಅಷ್ಟು ಭದ್ರವಾಗಿದ್ದಾವೆ, ದೃಢವಾಗಿದ್ದಾವೆ. ಹಸ್ತಿ ಅಶ್ವ ರಥ ಸಂಕುಲಾಂ. ನಗರದ ರಕ್ಷಣೆಗೆ ಬೇಕಾಗಿರತಕ್ಕಂತಹ ಆನೆಗಳು, ಕುದುರೆಗಳು, ರಥಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಹಾಗೆ ಸಾಕಷ್ಟು ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿರುವ ಸೇನೆಯಿಂದ ಸಹಿತವಾದದ್ದು. ನಗರದ ರಕ್ಷಣೆ ಬರಿದೇ ಸೈನಿಕರಿಂದ ಅಲ್ಲ, ಬ್ರಾಹ್ಮಣೈ ಕ್ಷತ್ರಿಯೈರ್ವೈಶ್ಯೈ ಸ್ವಕರ್ಮನಿರತೈ ಸದಾ ಜಿತೇಂದ್ರಿಯೈರ್ಮಹೋತ್ಸಾಹೈ ವೃತಾಂ ಆರ್ಯೈ ಸಹಸ್ರಶಃ. ನಗರವೊಂದು, ಸಮಾಜವೊಂದು ಬಾಳಬೇಕು, ಬೆಳಗಬೇಕು ಅಂತಿದ್ರೆ ಅದು ಜ್ಞಾನದಿಂದ ಪರಿಪುಷ್ಟವಾಗಿರಬೇಕು. ಜ್ಞಾನ ಇದ್ದರೆ ಸಾಲದು, ಇದ್ದ ಜ್ಞಾನವನ್ನು ಸಮಾಜೋಪಯೋಗಿಯಾಗಿ ಬಳಸಿಕೊಳ್ಳುವಂತಹ ಸಾಮರ್ಥ್ಯ ಬೇಕು. ಸಾಮರ್ಥ್ಯ ಇದೆ, ದುಡಿಯುವ ಮಂದಿಯೂ ಬೇಕು. ಹಾಗೆ ಯಾವ ರಾಜ್ಯದಲ್ಲಿ ರಕ್ಷಣೆ ಭಾರ ಹೊತ್ತಂತಹ ಕ್ಷತ್ರಿಯರು, ಎಲ್ಲರಿಗೂ ಯೋಗ್ಯವಾಗಿರತಕ್ಕಂತಹ ತಿಳುವಳಿಕೆ ನೀಡುವಂತಹ ಬ್ರಾಹ್ಮಣರು, ಕೊಟ್ಟ ತಿಳುವಳಿಕೆಯನ್ನು ಪಡ್ಕೊಂಡು ಕಾರ್ಯಗತಗೊಳಿಸುವಂತಹ ವೈಶ್ಯರು, ಅದರಂತೆ ಬೇಕಾದ ಹಾಗೆ ಎಲ್ಲವನ್ನು ಕೂಡ ನಡೆಸಿಕೊಡುವ ಸಾಮರ್ಥ್ಯವುಳ್ಳಂತಹ ಶೂದ್ರ ವರ್ಗ, ದುಡಿಯುವ ವರ್ಗ, ಇವರೆಲ್ಲರಿಂದ ಒಂದು ಸಮಾಜ, ಒಂದು ದೇಶ ಅದು ರಕ್ಷಿತವಾಗತ್ತೆ. ಅದು ಹೇಗೆ ಸ್ವಕರ್ಮನಿರತೈಹಿ, ತಮಗೆ ವಿಹಿತವಾದಂತಹ ಕಾರ್ಯಗಳನ್ನು ತಾವು ಮಾಡಬೇಕು.
ಎಲ್ಲವೂ ಯೋಗ್ಯವಾದದ್ದೇ. ಹಾಗೆ ಅಂತ ಹೇಳಿಕೊಂಡು ಎಲ್ಲರೂ ಎಲ್ಲಕ್ಕೂ ಕೈ ಹಾಕಲಿಕ್ಕೆ ಹೊರಟ್ರೆ ವ್ಯವಸ್ಥೆ ಪೂರ ಕೆಟ್ಟು ಹೋಗತ್ತೆ. ಅವರವರು ತಮ್ಮ ತಮಗೆ ವಿಹಿತವಾಗಿರತಕ್ಕಂತಹ ವೃತ್ತಿಯಲ್ಲಿ ನಿರತರಾಗಿದ್ದಲ್ಲಿ ಆ ಸಮಾಜ, ಆ ದೇಶ ಅಭಿವೃದ್ಧಿಯ ಪಥದಲ್ಲಿ ಮುಂದೋಡತ್ತೆ. ಅಂತಹ ಜಿತೇಂದ್ರಿಯೈಹಿ, ಸೋಮಾರಿಗಳಾಗದ, ಇಂದ್ರಿಯ ನಿಗ್ರಹವನ್ನು ಪಡೆದಿರತಕ್ಕಂತಹ ಮಹಾ ಉತ್ಸಾಹ, ಆಲಸ್ಯ ಅನ್ನತಕ್ಕಂಥದ್ದಿಲ್ಲೇ ಇಲ್ಲ. ತಮ್ಮ ತಮಗೆ ವಿಹಿತವಾಗಿ ಇರತಕ್ಕಂತಹ ಕರ್ತವ್ಯವನ್ನು ನಡೆಸಿಕೊಡುವುದರಲ್ಲಿ ಯಾರಿಗೂ ಆಲಸ್ಯ ಇಲ್ಲ, ಮಹಾ ಉತ್ಸಾಹ ಇದೆ. ಅಂತಹ ಸಹಸ್ರ ಸಂಖ್ಯೆಯ ಪ್ರಜೆಗಳು ದುಡಿದಾಗ ಮಾತ್ರ ದೇಶ ರಕ್ಷಿತವಾಗಿರತ್ತೆ. ವಾಸಕ್ಕೆ ಬೇಕಾಗಿರತಕ್ಕಂತಹ ಭವ್ಯವಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿರತಕ್ಕಂತಹ ಭವನಗಳು ಬೇಕು. ಪ್ರಾಸಾದೈ ವಿವಿಧಾಕಾರೈ ವೃತಾಂ ವೈದ್ಯಜನಾಕುಲಾಂ ಕಚ್ಚಿತ್ ಸಮುದಿತಾಂ ಸ್ಫೀತಾಂ ಅಯೋಧ್ಯಾಂ ಪರಿರಕ್ಷಸೆ. ಅಯೋಧ್ಯೆ ಅನ್ನೋದು ಭಾರಿ ಭಾರಿ ಭವನಗಳನ್ನು ಹೊಂದಿರತಕ್ಕಂತಹ ನಗರವದು. ವಿವಿಧಾಕಾರೈ, ಬಗೆ ಬಗೆಯ ಆಕಾರದಲ್ಲಿ ಇರತಕ್ಕಂತಹ ಭವನಗಳು. ವೈದ್ಯಜನಾಕುಲಾಂ, ಆರೋಗ್ಯಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಪರಿಜ್ಞಾನವನ್ನು ಪಡೆದಿರತಕ್ಕಂತಹ ವೈದ್ಯರಿಂದ ತುಂಬಿರುವಂತಹದ್ದು. ಸಮುದಿತಾಂ ಸ್ಫೀತಾಂ, ಎಲ್ಲ ಬಗೆಯಿಂದ ಪರಿಪುಷ್ಟವಾಗಿರತಕ್ಕಂತಹ ಅಯೋಧ್ಯ, ಅದು ಹಾಗೇ ಉಳಿಬೇಕು, ಇನ್ನಷ್ಟು ಬೆಳೀಬೇಕು. ಇದ್ದ ಸ್ಥಿತಿಯಿಂದ ಹಿಂದಕ್ಕೆ ಹೋಗಬಾರದು. ಆ ರೀತಿಯಲ್ಲಿ ಅಯೋಧ್ಯೆ ರಕ್ಷಣೆಯನ್ನು ಮಾಡ್ತಾ ಇದ್ದೀಯಷ್ಟೇ. ಕಚ್ಚಿತ್ ಚೈತ್ಯಶತೈರ್ಜುಷ್ಟ ಸುನಿವಿಷ್ಟ ಜನಾಕುಲ ದೇವಸ್ಥಾನೈ ಪ್ರಪಾಭಿಶ್ಚ ತಟಾಕೈಶ್ಚ ಉಪಶೋಭಿತ. ದೇಶದ ಸಂಸ್ಕೃತಿಯನ್ನು ತೋರಿಸತ್ತೆ ಅಲ್ಲಿರತಕ್ಕಂತಹ ದೇವಾಲಯಗಳು. ಅಂತಹ ನೂರಾರು ಸಹಸ್ರಾರು ದೇವಾಲಯಗಳು ಸಜ್ಜನರಿಗೆ ನೆಮ್ಮದಿಯ ಕೇಂದ್ರಗಳು. ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಷ್ಟೇ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶ್ರೇಯಸ್ಸಿನ ದೃಷ್ಟಿಯಿಂದ ತಾನು ಮಾಡುವಂತಹ ವೃತ್ತಿಯ ಜೊತೆಗೆ ದೇವತಾರಾಧನೆ, ಯಜ್ಞಯಾಗಗಳು ಅವನ್ನೆಲ್ಲ ಮಾಡಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಗಳೆಲ್ಲ ಬೇಕು. ಅಷ್ಟೇ ಅಲ್ಲ, ಕೇವಲ ತನ್ನ ಯಶಸ್ಸಿನ ಚಿಂತನೆಯನ್ನು ನಡೆಸಿಕೊಂಡರೆ ಸಾಲದು, ಸಮಷ್ಟಿಯಾಗಿರತಕ್ಕಂತಹ ಸಮಾಜದ ಶ್ರೇಯಸ್ಸಿನ ಚಿಂತನೆಯೂ ಬೇಕು. ಅದಕ್ಕೋಸ್ಕರ ಸಮಾಜೋಪಯೋಗಿಯಾಗಿರತಕ್ಕಂತಹ ಅನೇಕ ಕಾರ್ಯಗಳು, ಅರವಟ್ಟಿಗೆಗಳ ನಿರ್ಮಾಣ, ಸರೋವರಗಳ ನಿರ್ಮಾಣ, ಉಪವನಗಳು ಇವೂ ಬೇಕು. ನಗರದಲ್ಲಿ ಅವನ್ನೆಲ್ಲ ಸುಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದೀಯಷ್ಟೇ. ಪ್ರಹೃಷ್ಟ ನರನಾರೀಕಃ ಸಮಾಜೋತ್ಸವ ಶೋಭಿತ ಸುಕೃಷ್ಟ ಸೀಮಾ ಪಶುಮಾನ್ ಹಿಂಸಾಭಿರಭಿವರ್ಜಿತ. ನಗರ ಹೇಗಿರಬೇಕು ಹಾಗಿರಬೇಕು. ಅಲ್ಲಿ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳೇನು ಬೇಕು ಅವನ್ನೆಲ್ಲ ಉಲ್ಲೇಖಿಸಿ ಅಂತಹ ನಗರವನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಂಡಿದ್ದೀಯಷ್ಟೇ ಅಂತ ಕೇಳಿರತಕ್ಕಂತಹ ಶ್ರೀರಾಮಚಂದ್ರ ಹಳ್ಳಿಯನ್ನು ಕೂಡ ಮರೆಯೋದಿಲ್ಲ. ಅದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಪ್ರಹೃಷ್ಟ ನರನಾರಿಕಃ, ಹಳ್ಳಿಯ ಮಂದಿಯೂ ಕೂಡ ಸಂತೋಷದ ಬದುಕನ್ನು ಸಾಗಿಸ್ತಾ ಇರಬೇಕು. ಸಮಾಜೋತ್ಸವ ಶೋಭಿತ, ಸಮಾಜದಲ್ಲಿ ಮಂದಿಯ ಬೇಸರಿಕೆಯನ್ನು ಕಳೆಯೋದಕ್ಕೋಸ್ಕರ, ವೃತ್ತಿಯ ಏಕತಾನತೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಸಮಾಜದಲ್ಲಿ ಉತ್ಸವಗಳು ಆಗಬೇಕು. ಅವನ್ನೆಲ್ಲ ಮರೆತುಕೊಡ್ತಾ ಇದ್ದೀಯಷ್ಟೇ.
ಸುಕೃಷ್ಟ ಸೀಮಾ ಪಶುಮಾನ್, ಆ ದೇಶದ ಕೇಂದ್ರ ಭಾಗ ಪಟ್ಟಣಗಳಾಗಿದ್ದರೆ ಹಳ್ಳಿಗಳು ಅದರ ಸುತ್ತಲಲ್ಲಿ ಹರಡಿರುತ್ತವೆ. ಅಲ್ಲಿನ ಸೀಮಾ ಪ್ರದೇಶ, ಗಡಿ ಪ್ರದೇಶ ಏನಿದೆ, ಆ ಗಡಿ ಪ್ರದೇಶದಲ್ಲಿ ರಕ್ಷಣೆ ಸದಾಕಾಲ ಉತ್ತಮವಾಗಿತ್ತು ಅಂತಂದರೆ ಆ ಹಳ್ಳಿಗರು ಬೆಳೆದುಕೊಡುವಂತಹ ಧನಧಾನ್ಯ, ದವಸ ಧಾನ್ಯಗಳು, ಪೇಟೆ ಮಂದಿ ಉಣ್ಣುವ ದವಸ ಧಾನ್ಯಗಳು ಹುಟ್ಟೋದು ಹಳ್ಳಿಗಳಲ್ಲಿ, ಕುಡಿಯುವ ಹಾಲು ಹುಟ್ಟೋದು ಹಳ್ಳಿಯಲ್ಲಿ. ಅಲ್ಲಿ ಬೇಕಾಗಿರತಕ್ಕಂಥ ರಕ್ಷಣೆಗಳು ಅವರಿಗೆ ಸಿಗದೇ ಹೋದಲ್ಲಿ ಆ ನಗರ ಉಪವಾಸ ಬೀಳಬೇಕಾಗತ್ತೆ. ಹಾಗಾಗಿ ಆ ಗಡಿ ಪ್ರದೇಶದಲ್ಲಿ ಉತ್ತಮವಾಗಿರತಕ್ಕಂಥ ರಕ್ಷಣೆಯನ್ನು ಹಳ್ಳಿಗರಿಗೆ ನೀಡಬೇಕು. ನೀಡ್ತಾ ಇದ್ದೀಯಷ್ಟೇ. ಸೀಮಾ ಪಶುಮಾನ್, ಕೃಷಿಗೆ, ವಾಣಿಜ್ಯಕ್ಕೆ ಹಾಗೂ ಹೈನುಗಾರಿಕೆಗೆ ಬೇಕಾಗಿರತಕ್ಕಂಥ ಪಶುಗಳ ರಕ್ಷಣೆ ಅದನ್ನೂ ನೋಡಿಕೊಳ್ತಾ ಇರಬೇಕು. ಹಿಂಸಾಭಿರಭಿವರ್ಜಿತ, ಬೇರೆ ದೇಶದ ಮಂದಿ ಬಂದು ಹಿಂಸೆಯನ್ನು ಮಾಡಬಾರದು. ಒಳಗೆ ಇರುವ ಮಂದಿಯೂ ಕೂಡ ಪರಸ್ಪರ ಹಿಂಸೆಯಲ್ಲಿ ತೊಡಗಿಕೊಳ್ಳಬಾರದು. ಅದಕ್ಕನುಗುಣವಾಗಿ ಆ ಹಳ್ಳಿಯ ರಕ್ಷಣೆಯೂ ಆಗಬೇಕು. ಮಾಡಿಕೊಳ್ತಾ ಇದ್ದೀಯಷ್ಟೇ. ಅದೇವ ಮಾತೃಕೋ ರಮ್ಯ ಶ್ವಾಪದೈ ಪರಿವರ್ಜಿತ, ಹಳ್ಳಿಯ ಮಂದಿ ದುಡಿಯುವ ಸಾಮರ್ಥ್ಯ ಇರುವವರು, ಪೇಟೆ ಮಂದಿ ಎಲ್ಲರೂ ಕೂಡ ಉಣ್ಲಿಕ್ಕೆ ಬೇಕಾಗಿರತಕ್ಕಂತಹ ದವಸ ಧಾನ್ಯವನ್ನು ಬೆಳೆಯುವವರು, ಆ ಬೆಳೆಗೆ ಬೇಕಾಗಿರತಕ್ಕಂತಹ ಅನುಕೂಲತೆಗಳು ಅದನ್ನು ಮಾಡಿಕೊಡೋದು ರಾಜನಾದವನ ಕರ್ತವ್ಯ, ಧರ್ಮ. ಕೃಷಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನೀರು. ಆ ನೀರಿನ ಪೂರೈಕೆ ಹೇಗಾಗತ್ತೆ? ಕೃಷಿಗೆ ಬೇಕಾಗಿರುವಂತಹ ನೀರಿನ ಪೂರೈಕೆ ಮೊದಲಾಗಿ ಮಳೆಯ ಮೂಲಕ ಆಗತ್ತೆ. ಅದನ್ನು ಮಾತ್ರ ನೆಚ್ಚಿಕೊಂಡಿದ್ದಲ್ಲಿ ಬೆಳೆಗೆ ಬಹಳ ಅಪಾಯ. ಹಾಗಾಗಬಾರದು. ಅದಕ್ಕಾಗಿ ಮಳೆಯ ನೀರನ್ನು ಹಿಡಿದಿಟ್ಟುಕೊಂಡು ಹಳ್ಳಕೊಳ್ಳಗಳ ಮೂಲಕ ಹಿಡಿದಿಟ್ಟು ಕಾಲುವೆಗಳ ಮೂಲಕ ಬೇಕಾದ ಸಮಯದಲ್ಲಿ ಬಳಸಲಿಕ್ಕೆ ಬೇಕಾಗಿರತಕ್ಕಂಥ ಯೋಜನೆಗಳು ರಮ್ಯವಾಗಿ ಅಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀಯಷ್ಟೇ. ಬೆಳೆಯನ್ನೇನೋ ಬೆಳೀತಾರೆ, ಬೆಳೆಯೆಲ್ಲವೂ ಕೃಷಿಯೆಲ್ಲವೂ ಹುಲುಸಾಗಿ ಬೆಳೆಯುತ್ತೆ. ಆದರೆ ಕಾಡು ಪ್ರಾಣಿಗಳು ನುಗ್ಗಿದುವು ಅಂತಂದರೆ ಆ ಕೃಷಿಯೆಲ್ಲ ಹಾಳಾಗಿ ಹೋಗುತ್ತೆ. ಅದೂ ಆಗದ ಹಾಗೆ ಶ್ವಾಪದೈ ಪರಿವರ್ಜಿತ, ಕಾಲಕಾಲಕ್ಕೆ ಆ ಸೀಮೆಯಲ್ಲಿ ಇರತಕ್ಕಂತಹ ಕಾಡುಗಳಿಗೆ ಹೋಗಿ ಬೇಟೆಯಾಡಿ ಅಗತ್ಯಕ್ಕಿಂತ ಹೆಚ್ಚಿನ ಅಥವಾ ಊರಿನೊಳಗೆ ಬಂದು ತೊಂದರೆ ಕೊಡುವಂತಹ ಪ್ರಾಣಿಗಳು ಯಾವುದಿದ್ದಾವೆ, ಕ್ರೂರ ಪ್ರಾಣಿಗಳು ಯಾವುದಿದ್ದಾವೆ, ಅವನ್ನೆಲ್ಲ ದಮನ ಮಾಡಬೇಕು. ಅಂತಹ ಕಾರ್ಯವನ್ನು ಮಾಡ್ತಾ ಇದ್ದೀಯಷ್ಟೇ. ಆ ಮೂಲಕ ಹಳ್ಳಿಗರಿಗೆ ಅವರ ಕೃಷಿ ಕಾರ್ಯಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದೀಯಷ್ಟೇ. ಪರಿತ್ಯಕ್ತೋ ಭಯೈ ಸರ್ವೈ ಖನಿಭಿಶ್ಚ ಉಪಶೋಭಿತ ವಿವರ್ಜಿತೋ ನರೈ ಪಾಪೈ ಮಮ ಪೂರ್ವೈ ಸುರಕ್ಷಿತ. ನಗರದಲ್ಲಿರಬಹುದು, ಹಳ್ಳಿಯ ಮಂದಿಗೆ ಇರಬಹುದು, ಯಾವುದೇ ಬಗೆಯ ಭಯ ಅನ್ನೋದು ಇರಬಾರದು. ಭಯ ಯಾರಿಂದ ಆಗತ್ತೆ? ಪಾಪೈಹಿ, ದುರ್ಜನರಿಂದ ಸಮಾಜಕ್ಕೆ ಯಾವತ್ತೂ ಭಯ. ನಮ್ಮ ಪೂರ್ವಜರು ಅಂತಹ ದುರ್ಜನರು ಹುಟ್ಟದ ಹಾಗೆ ಇದ್ದ ಜನರನ್ನು ಅವರ ದೌರ್ಜನ್ಯವನ್ನು ದೂರ ಮಾಡಿ ಅವರು ಸರಿದಾರಿಗೆ ಬರುವಂತೆ ಮಾಡಿ ನಮ್ಮ ದೇಶವನ್ನು ಆಳಿಕೊಂಡು ಬಂದಿದ್ದಾರೆ. ಆ ದೇಶವನ್ನು ಹಾಗೆಯೇ ಮತ್ತೆ ಆಳ್ವಿಕೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀಯಷ್ಟೇ. ಸಮಾಜದಲ್ಲಿ ದುರ್ಜನರ ಹಾವಳಿ ದೂರವಾಗಿದೆಯಷ್ಟೇ. ಸುರಕ್ಷಿತವಾಗಿ ಕಚ್ಚಿತ್ ಜನಪದ ಸ್ಫೀತಃ ಸುಖಂ ವಸತಿ ರಾಘವ. ಆ ರೀತಿಯಾಗಿ ಹಳ್ಳಿ ಇತ್ತು ಅಂತಂದರೆ
ವಿಶಾಲವಾಗಿರತಕ್ಕಂತಹ ನಮ್ಮ ಅಯೋಧ್ಯೆ ಸುತ್ತಮುತ್ತಲಿನ ಹಳ್ಳಿಗಳು ಕೂಡ ಪರಿಪುಷ್ಟವಾಗಿ ಸುಖಂ ವಸತಿ, ನೆಮ್ಮದಿಯ ಬದುಕನ್ನು ಕಾಣುವಂತಾಗಬೇಕು. ಹಾಗೆ ಅದನ್ನು ರಕ್ಷಿಸಿಕೊಂಡಿದ್ದೀಯಷ್ಟೇ. ಕಚ್ಚಿತ್ತೇ ದಯಿತಾ ಸರ್ವೇ ಕೃಷಿ ಗೋರಕ್ಷ ಜೀವಿನಃ ವಾರ್ತಾಯಾಂ ಸಂಶ್ರುತಸ್ತಾತ ಲೋಕೋಯಂ ಸುಖಮೇಧತೆ. ಹಳ್ಳಿಯಲ್ಲಿ ದುಡಿಯುವ ಮಂದಿ ಸುಖಿಗಳಾಗಿರಬೇಕು, ಪಟ್ಟಣದೊಳಗೆ ಇರತಕ್ಕಂಥ ವರ್ತಕರು ಅವರು ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸಬೇಕು. ಕೃಷಿ, ಗೋರಕ್ಷೆ, ಇನ್ನು ವ್ಯಾಪಾರ, ಇದರಲ್ಲೆಲ್ಲ ತೊಡಗಿಸಿಕೊಂಡಿರತಕ್ಕಂಥ ಮಂದಿ ಅವರೂ ಕ್ಷೇಮಿಗಳಾಗಿದ್ದಾರೆ ಅಂತಂದರೆ ಆವಾಗ ಆ ದೇಶ ಸುಭಿಕ್ಷವಾಗಿರುತ್ತೆ. ತೇಷಾಂ ಗುಪ್ತಿ ಪರಿಹಾರೈ ಕಚ್ಚಿತ್ತೇ ಭರಣಂಕೃತಂ ರಕ್ಷ್ಯಾ ಹಿ ರಾಜ್ಞಾ ಧರ್ಮೇಣ ಸರ್ವೇ ವಿಷಯವಾಸಿನಃ. ಅವರಿಗೆ ಏನೆಲ್ಲ ರಕ್ಷಣೆಗಳು ಬೇಕೋ, ಏನೆಲ್ಲ ತೊಂದರೆಗಳ ನಿವಾರಣೆಯಾಗಬೇಕೋ ಅದನ್ನೆಲ್ಲ ಮಾಡಿದಾಗ ಮಾತ್ರ ದೇಶದೊಳಗಿರತಕ್ಕಂತಹ ಎಲ್ಲರೂ ನೆಮ್ಮದಿಯಿಂದ ಇದ್ದವರು ಅಂತಾದರೆ ಅಂತಹ ದೇಶ ಅದು ಬೆಳಗತ್ತೆ. ಅದರಲ್ಲಿ ಯಾರೋ ಕೆಲವರು ಅವರ ಬಗ್ಗೆ ಗಮನ ಕೊಡೋದು, ಇನ್ಯಾರೋ ಕೆಲವರ ಬಗ್ಗೆ ತಾತ್ಸಾರತ ಭಾವನೆಯನ್ನು ತಾಳೋದು, ಆ ರೀತಿ ಮಾಡ್ತಾ ಇಲ್ಲಷ್ಟೇ. ಎಲ್ಲರೂ ದೇಶದ ಒಳಗಿರತಕ್ಕಂತಹ ಎಲ್ಲರೂ ಕೂಡ ಸುಖವಾಗಿ ಬಾಳ್ತಾ ಇದ್ದಾರಷ್ಟೇ. ಕಚ್ಚಿತ್ ಸ್ತ್ರೀಯ ಸಾಂತ್ವಯಸೆ ಕಚ್ಚಿತ್ತಾಸ್ತೆ ಸುರಕ್ಷಿತಾ. ಹಳ್ಳಿಯಲ್ಲಿರಬಹುದು, ಪೇಟೆಯೊಳಗಿರಬಹುದು, ದುಃಖಿತರಾಗಿರತಕ್ಕಂತಹ ಸ್ತ್ರೀಯರ ಬಗ್ಗೆ ವಿಶೇಷವಾಗಿರತಕ್ಕಂತಹ ಕಾಳಜಿಯನ್ನು ತೋರ್ತಾ ಇದ್ದೀಯಷ್ಟೇ. ಕಚ್ಚಿತ್ತಾಸ್ತೆ ಸುರಕ್ಷಿತಾ, ಯಾವುದೇ ಪೀಡೆಗಳು ಉಪಟಳಗಳು ಇಲ್ಲದೆ, ಯಾವುದೇ ದುಃಖಗಳಿಲ್ಲದೆ ಸ್ತ್ರೀಯರೆಲ್ಲ ಸುರಕ್ಷಿತರಾಗಿದ್ದಾರಷ್ಟೇ. ಕಚ್ಚಿತ್ ನಾಗವನಂ ಗುಪ್ತಂ ಕಚ್ಚಿತ್ತೇ ಸಂತಿ ಧೇನುಕಾ. ರಾಜ್ಯದಲ್ಲಿ ರಕ್ಷಣೆಗಾಗಿ ಸೈನ್ಯದಲ್ಲಿ ಬಳಸಿಕೊಳ್ಳೋದಕ್ಕೋಸ್ಕರ ಆನೆಗಳು ಸಮೃದ್ಧವಾಗಿ ಬಲಿಷ್ಠವಾಗಿರಬೇಕು. ಹಾಗವು ಸಮೃದ್ಧವಾಗಿ ಆನೆಗಳಿರಬೇಕು, ಅವು ಬಲಿಷ್ಠವೂ ಆಗಿರಬೇಕು ಅಂತಿದ್ದರೆ ಅವುಗಳ ಉದರ ಪೋಷಣೆ, ಅವುಗಳ ಲಾಲನೆ ಪೋಷಣೆ ಅದು ಚೆನ್ನಾಗಿ ನಡೆಯಬೇಕು. ಅವುಗಳ ಮುಖ್ಯವಾಗಿರತಕ್ಕಂಥ ಆಹಾರ ಯಾವುದು? ಬರಿದೆ ಸೊಪ್ಪು. ಆನೆಗಳಿಗೆ ಮೇವಿಗೋಸ್ಕರ ಕಾಡುಗಳನ್ನು ಸುರಕ್ಷಿತವಾಗಿಡಬೇಕು. ಆನೆಗಳ ಮೇವಿಗೋಸ್ಕರವೇ ಪ್ರತ್ಯೇಕವಾಗಿರತಕ್ಕಂಥ ಒಂದು ವನ, ಅದನ್ನು ಇನ್ಯಾವುದಕ್ಕೆ ಬಳಸಿಕೊಳ್ಬಾರದು. ಬಳಸಿಕೊಂಡದ್ದಾದಲ್ಲಿ ಆ ಆನೆಗಳ ಮೇವು ಕಡಿಮೆಯಾಗತ್ತೆ. ಅದು ಕಡಿಮೆಯಾಯಿತು ಅಂತಂದರೆ ದೇಶದ ಸೈನ್ಯದ ಬಲ ಅದು ಕುಂದತ್ತೆ. ಹಾಗಾಗದಂತೆ ಆ ಆನೆಗಳಿಗೋಸ್ಕರ ಮೀಸಲಿಟ್ಟಿರತಕ್ಕಂತಹ ವನ ಏನಿದೆ ಅದರ ರಕ್ಷಣೆಯನ್ನು ಮಾಡ್ತಾ ಇದ್ದೀಯಷ್ಟೇ. ಕಚ್ಚಿನ್ನ ಗಣಿಕಾಶ್ವಾನಾಂ ಕುಂಜರಾಣಾಂಚಿತ್ರಪ್ಯಸಿ. ರಾಜ್ಯದಲ್ಲಿ ಕಲಾವಿದರು ಅವರಿಗೆ ಯಾವತ್ತೂ ಕೂಡ ಕೊರತೆಯುಂಟಾಗಬಾರದು. ಕಲಾವಿದರ ಕೊರತೆಯುಂಟಾಗಬಾರದು, ಕಲಾವಿದರಿಗೂ ಕೊರತೆಯುಂಟಾಗಬಾರದು. ಕುದುರೆಗಳು ಸಾಕಷ್ಟು ಇರಬೇಕು, ಆನೆಗಳು ಸಾಕಷ್ಟು ಇರಬೇಕು. ಆವಾಗ ಮಾತ್ರ ಆ ರಾಜನಾದವ ಉತ್ತಮವಾದ ಸೈನ್ಯವನ್ನು ಹೊಂದಿ ದಾಳಿಯನ್ನು ಸಮರ್ಥವಾಗಿ ಎದುರಿಸಬಲ್ಲ. ಆ ಕಲಾವಿದರು, ಅಶ್ವಗಳು, ಆನೆಗಳು ಇಷ್ಟಿದ್ದರೆ ಸಾಕು ಅನ್ನತಕ್ಕಂತಹ ಭಾವನೆ ಯಾವತ್ತೂ ಇರಬಾರದು, ಸಮೃದ್ಧವಾಗಿರಬೇಕು. ಕಚ್ಚಿತ್ ದರ್ಶಯಸೇ ನಿತ್ಯಂ ಮಾನುಷಾಣಾಂ ವಿಭೂಷಿತಂ ಉತ್ಥಾಯೋತ್ಥಾಯ ಪೂರ್ವಾಹ್ನೇ ರಾಜಪುತ್ರ ಮಹಾಪಥೆ. ರಾಜ್ಯದ ಮಂದಿ, ದೇಶದ ಮಂದಿ ತಾವು ಸುಖಿಗಳಾಗಿ ಬಾಳ್ತಾ ಇದ್ದಾರೆ ಅನ್ನೋದು ತಿಳಿಯೋದು ಅವರ ವೇಷಭೂಷಣಗಳಿಂದ. ಯಾವ ವ್ಯಕ್ತಿ ಸಂತೋಷದಿಂದಿರ್ತಾನೆ, ಆನಂದದಿಂದಿರ್ತಾನೆ, ಆವಾಗ
ಒಳ್ಳೆಯ ವೇಷಭೂಷಣಗಳನ್ನು ತೊಟ್ಟು ತಾನು ಬೀದಿ ಬೀದಿಯಲ್ಲಿಯೂ ವಿಹರಿಸ್ತಾ ಇರ್ತಾನೆ. ಅಂತಹ ಪ್ರಜೆಗಳನ್ನು ರಾಜ್ಯದಲ್ಲಿ ಕಾಣ್ತಾ ಇದ್ದೀಯಷ್ಟೇ. ಕಚ್ಚಿನ್ನ ಸರ್ವೇ ಕರ್ಮಾಂತಹ ಪ್ರತ್ಯಕ್ಷಾಸ್ತೆ ವಿಶಂಕಯ ಸರ್ವೇ ವಾ ಪುನರುತ್ಸೃಷ್ಟಾ ಮಧ್ಯಮೇವಾತ್ರ ಕಾರಣಂ ಕಚ್ಚಿತ್ ದುರ್ಗಾಣಿ ಸರ್ವಾಣಿ ಧನ ಧಾನ್ಯ ಆಯುಧೋದಕೈ ಯಂತ್ರೈಶ್ಚ ಪ್ರತಿಪೂರ್ಣಾನಿ ತಥಾ ಶಿಲ್ಪಿ ಧನುರ್ಧರೈ. ದೇಶ ಅಂತಂದ ಮೇಲೆ ಯುದ್ಧಗಳು ಸಹಜ. ಆ ರೀತಿ ನಡೆಯುವ ಯುದ್ಧಗಳು ಅದು ಎಷ್ಟು ಕಾಲವೂ ನಡೆದೀತು. ಕೆಲವು ಯುದ್ಧಗಳು ಬಹುಬೇಗನೆ ಮುಗಿದು ಹೋದೀತು, ಕೆಲವು ಯುದ್ಧಗಳು ದೀರ್ಘಕಾಲ ನಡೆದು ಬಿಟ್ಟಾವು. ಕೆಲವು ನಗರದೊಳಗೆ ಅಪಾಯದ ಸಮಯಗಳು ಇರ್ತವೆ. ಅಂತಹ ಹೊತ್ತಿಗೆ ರಕ್ಷಣೆಗಾಗಿ ಕೋಟೆಗಳನ್ನು ಕಟ್ಟಿಕೊಂಡಿರಬೇಕು. ಕೋಟೆಗಳನ್ನು ಕಟ್ಟಿಕೊಂಡರೆ ಸಾಲದು, ಆ ಕೋಟೆಗಳು ದುರ್ಗಮವಾಗಿರಬೇಕು. ಶತ್ರುಗಳಿಗೆ ಆ ಕೋಟೆಗಳು ದುರ್ಗಮವಾಗಿದ್ದರೆ ಸಾಲದು. ಶತ್ರುಗಳು ಕೋಟೆ ಒಳಗೆ ಬರೋದು ಬೇಕಾಗಿಲ್ಲ. ಸುತ್ತ ಮುತ್ತಿಗೆ ಹಾಕಿ ಕುಳಿದು ಬಿಟ್ರು ಅಂತಂದರೆ ಆ ಪಟ್ಟಣದೊಳಗೆ ಆಹಾರ, ನೀರು, ಧನಧಾನ್ಯಗಳು ಸರಬರಾಜು ನಿಂತು ಹೋಗತ್ತೆ. ಹಾಗೆ ನಿಂತು ಹೋಯಿತು ಅಂತಂದರೆ ಒಳಗಿರುವ ಮಂದಿ ಇವತ್ತಲ್ಲ ನಾಳೆ ಉಪವಾಸ ಬಿದ್ದು ಸಾಯುವ ಸ್ಥಿತಿ. ಹಾಗಾಗದಂತೆ ಮುನ್ನೆಚ್ಚರಿಕೆಯಾಗಿ ಆ ಕೋಟೆಯೊಳಗೆ ಧನಧಾನ್ಯಗಳನ್ನೆಲ್ಲ ದೊಡ್ಡ ಪ್ರಮಾಣದಲ್ಲಿ ರಕ್ಷಣೆ ಮಾಡಿ ಇಟ್ಟುಕೊಳ್ಬೇಕು. ಹಾಗೆ ಕಚ್ಚಿತ್ ದುರ್ಗಾಣಿ ಸರ್ವಾಣಿ ಧನ ಧಾನ್ಯ ಆಯುಧ ಉದಕೈ. ಬೇಕಾದ ಧನ, ಬೇಕಾಗಿರತಕ್ಕಂಥ ಧಾನ್ಯ, ಸಮೃದ್ಧವಾಗಿರತಕ್ಕಂಥ ನೀರು, ಆಯುಧಗಳು ಯಾವುದೂ ಕೂಡ ಕೊರತೆ ಇಲ್ಲ ಅಂತಾದರೆ ಆವಾಗ ಹೊರಗೆ ಇದ್ದಿರತಕ್ಕಂತಹ ಶತ್ರುಗಳೇ ತಾವು ಸೋತು ಮರಳಿ ಬಿಡ್ತಾರೆ. ಅದಿಲ್ಲ ಅಂತಾದರೆ ಪ್ರತ್ಯೇಕವಾಗಿ ಅವರು ದಾಳಿ ಮಾಡೋದು ಬೇಕಾಗಿಲ್ಲ. ಹೊರಗಿನಿಂದ ಸರಬರಾಜಾಗ್ತಾ ಇರತಕ್ಕಂತಹ ಆಹಾರವನ್ನು ಅವರು ನಿಲ್ಲಿಸಿಬಿಟ್ರು ಅಂತಂದರೆ ಒಳಗಿನ ಮಂದಿ ಉಪವಾಸ ಬಿದ್ದು ಸಾಯಬೇಕಾಗತ್ತೆ. ಹಾಗಾಗದಂತೆ ಎಚ್ಚರವನ್ನು ವಹಿಸ್ತಾ ಇದ್ದೀಯಷ್ಟೇ. ಯಂತ್ರೈಶ್ಚ ಪರಿಪೂರ್ಣಾನಿ ತಥಾ ಶಿಲ್ಪಿ ಧನುರ್ಧರೈ. ಒಳಗೆ ನಿಂತು ಸುಮ್ಮನೆ ನಾವು ಊಟ ಮಾಡಿಕೊಂಡಿದ್ದರೆ ಸಾಲದು. ಹೊರಗಿನ ಮಂದಿಗೆ ಆ ಶತ್ರುಗಳ ಮೇಲೆ ದಾಳಿಯನ್ನು ಸಂಘಟಿಸುವುದಕ್ಕೋಸ್ಕರ ಅನೇಕ ಬಗೆಯ ಯಂತ್ರಗಳು ಬೇಕಾಗ್ತವೆ. ಆ ಯಂತ್ರಗಳನ್ನು ಕೆಟ್ಟು ಹೋದರೆ ಅದನ್ನು ಸರಿಪಡಿಸುವಂತಹ ಶಿಲ್ಪಿಗಳು ಅವರು ಬೇಕಾಗತ್ತೆ. ಒಳ್ಳೆಯ ಬಿಲ್ವಿದ್ಯೆಯನ್ನು ಬರದಂತಹ ಧನುರ್ಧಾರಿಗಳು ಬೇಕಾಗತ್ತೆ. ಅವರೆಲ್ಲರಿಂದ ಆ ಕೋಟೆಗಳೆಲ್ಲವೂ ಸದಾಕಾಲಕ್ಕೂ ಪರಿಪೂರ್ಣವಾಗಿ ಇದೆಯಷ್ಟೇ. ಆಯಸ್ತೆ ವಿಪುಲಃ ಕಚ್ಚಿತ್ ಕಚ್ಚಿತ್ ಅಲ್ಪತರೋ ವ್ಯಯ ಅಪಾತ್ರೇಷು ನತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ. ಆಯಸ್ತೆ ವಿಪುಲಃ ಕಚ್ಚಿತ್. ಆಯ ವ್ಯಯಗಳ ತಾರತಮ್ಯ ಆಗಿದೆ. ಆದಾಯ ಬಹಳವಾಗಿರಬೇಕು, ವ್ಯಯ ಅದು ಕಡಿಮೆ ಇರಬೇಕು. ಆವಾಗ ಸಮೃದ್ಧಿ ಅಂತ ತಿಳಿಬೇಕು. ಖರ್ಚು ಕಡಿಮೆ ಇದೆ, ಆದಾಯ ಬಹಳ ಇದೆ, ಆವಾಗ ಆ ವ್ಯಕ್ತಿ ಶ್ರೀಮಂತ ಅಂತ ನಾವು ತಿಳಿತೇವೆ. ನಿನ್ನ ಆಯವ್ಯಯಗಳ ಪಟ್ಟಿ ಹಾಗಿದೆಯಷ್ಟೇ. ಆದಾಯ ಸ್ವಲ್ಪ, ಖರ್ಚು ಬಹಳ ಆಯಿತು ಅಂತಾದರೆ ಎಷ್ಟು ದಿವಸ ಆ ವ್ಯಕ್ತಿ ಬಾಳಬಹುದು, ನೆಮ್ಮದಿಯ ಬಾಳನ್ನು ಕಾಣಬಹುದು. ಹಾಗಿಲ್ಲಷ್ಟೇ. ಸಾಕಷ್ಟು ಆದಾಯ ಮೂಲಗಳನ್ನು ಸಿದ್ಧಪಡಿಸಿಕೊಂಡಿದ್ದೀಯಷ್ಟೇ, ವ್ಯಯವನ್ನು ಅಲ್ಪವನ್ನಾಗಿ ಮಾಡಿಕೊಂಡಿದ್ದೀಯಷ್ಟೇ. ಅದಕ್ಕೂ ವಿಶೇಷವಾಗಿ ಅಪಾತ್ರೇಷು ನತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ. ರಾಜ್ಯದ ಕೋಶ ಏನಿದೆ
ಸದಾಕಾಲ ಪರಿಪೂರ್ಣವಾಗಿರಬೇಕು. ಕಾಲಕಾಲಕ್ಕೆ ಅದನ್ನು ವ್ಯಯಗೊಳಿಸಬೇಕು. ಒಂದೆಡೆಯಿಂದ ಆದಾಯ ಬರ್ತಾ ಇರಬೇಕು, ಖರ್ಚನ್ನು ಮಾಡ್ತಾ ಇರಬೇಕು. ಆದರೆ ಆ ಆಗುವಂತಹ ಖರ್ಚು ಏನಿದೆ ಅದು ಸತ್ಪಾತ್ರರಲ್ಲಿ ಹೋಗಬೇಕು. ಅಪಾತ್ರೇಷು ನತೆ ಕಚ್ಚಿತ್ ಕೋಶೋ ಗಚ್ಚಿತ್ ರಾಘವ. ರಾಜ್ಯದ ಕೋಶ ಅಪಾತ್ರರ ಕಡೆಗೆ ಹೋಗ್ತಾ ಇಲ್ಲಷ್ಟೇ. ಎಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿ ಮುಟ್ಟಬೇಕು, ತಲುಪಬೇಕು. ಎಲ್ಲಿ ಹೋಗಬಾರದೋ ಅಲ್ಲಿ ಯಾವತ್ತೂ ಕಿಂಚಿತ್ತೂ ಹೋಗಬಾರದು. ಆ ವ್ಯವಸ್ಥೆ ಸರಿಯಾಗಿದೆಯಷ್ಟೇ. ದೇವತಾರ್ಥೇ ಚ ಪಿತೃರ್ಥೇ ಬ್ರಾಹ್ಮಣ ಅಭ್ಯಾಗತೇಷು ಚ ಯೋಧೇಷು ಮಿತ್ರವರ್ಗೇಶು ಕಚ್ಚಿದ್ ಗಚ್ಚತಿ ತೇ ವ್ಯಯ. ವ್ಯಯ ಎಲ್ಲಿ ಮಾಡಬೇಕು? ದೇವತಾರ್ಥೇ ಸತ್ಕಾರ್ಯಗಳಿಗೋಸ್ಕರ, ಪಿತೃರ್ಥೇ ಹಿರಿಯರಿಗೆ ಗುರುಗಳಿಗೋಸ್ಕರ, ಬ್ರಾಹ್ಮಣ ಅಭ್ಯಾಗತೇಷು ಚ ಜ್ಞಾನಿಗಳಿಗೆ ಶಿಕ್ಷಕ ವರ್ಗಕ್ಕೆ, ಇನ್ನು ಅತಿಥಿ ಸತ್ಕಾರಕ್ಕೆ, ದೇಶದ ರಕ್ಷಣೆ ಮಾಡ್ತಾ ಇರತಕ್ಕಂತಹ ಯೋಧರಿಗೋಸ್ಕರ ವ್ಯಯ ಮಾಡಬೇಕು. ಮಿತ್ರವರ್ಗವನ್ನು ಸಂತೋಷದಲ್ಲಿಡೋದಕ್ಕೋಸ್ಕರ ಅವರಿಗೂ ಕೂಡ ವ್ಯಯ ಮಾಡಬೇಕು. ಇದಲ್ಲದೆ ಇನ್ನೆಲ್ಲೋ ಅಪಾತ್ರ ದಾರಿಯಲ್ಲಿ ಸಾಗಿ ಆ ಕೋಶ ಅದು ಹಾಳಾಗ್ತಾ ಇಲ್ಲ ಅಷ್ಟೇ. ಕಚ್ಚಿದಾರ್ಯೋಪಿ ಶುದ್ಧಾತ್ಮ ಕ್ಷಾರಿತಶ್ಚ ಅಪಕರ್ಮಣ ಅದೃಷ್ಟ ಶಾಸ್ತ್ರಕುಶಲೈ ನಲೋಭಾದ್ಬದ್ಧತೆ ಶುಚಿ. ರಕ್ಷಕ ವರ್ಗ ಅನ್ನೋದು ರಾಜ್ಯದಲ್ಲಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಬಂಧನಕ್ಕೊಳಪಡಿಸಬೇಕು. ಆದರೆ ಹಾಗೆ ಬಂಧನಕ್ಕೆ ಮುಂದಾಗುವಾಗ ಯಾರು ದುರ್ಜನರಿದ್ದಾರೆ ಅವರನ್ನು ಬಂಧಿಸಬೇಕಷ್ಟೇ ಹೊರತು ಸಜ್ಜನರು ಬಂಧನಕ್ಕೆ ಒಳಗಾದರೆ. ಆರ್ಯ ಉತ್ತಮ ಸಜ್ಜನ, ಶುದ್ಧಾತ್ಮ, ಯಾವ ತಪ್ಪನ್ನೂ ಮಾಡದೇ ಇರುವವ, ಕ್ಷಾರಿತಶ್ಚ ಅಪಕರ್ಮಣ, ಕೆಟ್ಟ ಕೆಲಸಗಳನ್ನು ಮಾಡಿ ಗೊತ್ತೇ ಇಲ್ಲ. ಆದರೆ ಇಂತಹ ವ್ಯಕ್ತಿಯು ಕೂಡ ಅಯೋಗ್ಯರಾಗಿ ಇರತಕ್ಕಂತಹ ಅಧಿಕಾರಿಗಳ, ಶಾಸ್ತ್ರಜ್ಞಾನ ಇಲ್ಲದೇ ಇರತಕ್ಕಂತಹ ಅವಿವೇಕಿಗಳಾಗಿರತಕ್ಕಂತಹ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿ ಅಥವಾ ಇನ್ಯಾರ್ದೋ ದುರ್ಬೋಧನೆಗೆ ಒಳಗಾಗಿ, ಲೋಭಕ್ಕೊಳಗಾಗಿ ಇಂತಹ ವ್ಯಕ್ತಿಗಳನ್ನು ಕೂಡ, ಶುಚಿಯಾಗಿರತಕ್ಕಂತಹ ಸಜ್ಜನನನ್ನು ಕೂಡ ಬಂಧಿಸುವ ಕಾರ್ಯ ನಡೆಯುತ್ತೆ. ಅಂತಹ ಯಾವುದೇ ದುಷ್ಪ್ರವೃತ್ತಿಗಳು ನಿನ್ನ ರಾಜ್ಯದಲ್ಲಿ ನಡೀತಾ ಇಲ್ಲಷ್ಟೇ. ಗೃಹೀತಶ್ಚೈವ ಪೃಷ್ಟಶ್ಚ ಕಾಲೇ ದೃಷ್ಟ ಸಕಾರಣ ಕಚ್ಚಿನ್ನ ಮುಚ್ಯತೆ ಚೋರ ಧನಲೋಭಾನ್ನರಷಭ. ಸಜ್ಜನರ ಹಿಂಸೆ ಆಗಬಾರದು. ಅದೇ ಕಾಲಕ್ಕೆ ದುರ್ಜನರಿಗೆ ರಕ್ಷಣೆಯೂ ಸಿಗಬಾರದು. ಚೋರನಂತಹ ದುರ್ಜನ ಕೆಟ್ಟ ಕಾರ್ಯದಲ್ಲೇ ತೊಡಗಿಸಿಕೊಂಡವ, ಅವನನ್ನು ಹಿಡಿದದ್ದೂ ಆಗಿದೆ, ಪ್ರಶ್ನಿಸಿದ್ದೂ ಆಗಿದೆ. ಹೌದು, ಇವನು ತಪ್ಪಿತಸ್ಥ, ಇವನಿಗೆ ಶಿಕ್ಷೆ ಅನ್ನುವಂತಹದ್ದು ಸಕಾರಣವಾದದ್ದಾಗಿದೆ ಅನ್ನೋದು ತೀರ್ಮಾನವಾದ ಮೇಲೂ ಕೂಡ ಅಧಿಕಾರಿಗಳು ಧನಲೋಭದಿಂದಾಗಿ ಅವನನ್ನು, ಅಂತಹ ವ್ಯಕ್ತಿಯೂ ಕೂಡ ಬಿಟ್ಟು ಬಿಡುವಂತಹ ಪ್ರಸಂಗ ಇರತ್ತೆ. ಅಂತಹ ಕೆಟ್ಟ ಕಾರ್ಯ ನಿನ್ನ ರಾಜ್ಯದಲ್ಲಿ ನಡೀತಾ ಇಲ್ಲಷ್ಟೇ. ವ್ಯಸನೆ ಕಚ್ಚಿದಾಢ್ಯಸ್ಯ ದುರ್ಬಲಸ್ಯ ಚ ರಾಘವ ಅರ್ಥಂ ವಿರಾಗಾ ಪಶ್ಯಂತಿ ತವಾಮಾತ್ಯಾ ಬಹುಶ್ರುತಾ. ಪ್ರಜೆಗಳು ಬಹು ಸಂಕಷ್ಟಕ್ಕೆ ಒಳಗಾದಾಗ ಅವರ ಆಸ್ತಿಪಾಸ್ತಿಗಳ ರಕ್ಷಣೆ ಯಾರು ಮಾಡಬೇಕು? ಅದು ರಾಜ್ಯದ ಅಧಿಕಾರಿಗಳ ಹೊಣೆ. ಅವನು ಶ್ರೀಮಂತನಿರಬಹುದು ಅಥವಾ ನಿರ್ಗತಿಯನಾಗಿರತಕ್ಕಂಥ ಒಬ್ಬ ಸಾಮಾನ್ಯ ದರಿದ್ರನೇ ಇರಬಹುದು. ಅವನಿಗೂ ಇರತಕ್ಕಂತಹ ಏನು ಆಸ್ತಿಪಾಸ್ತಿಗಳು ಇದ್ದಾವೆ, ಚರಸ್ಥಿರ ಆಸ್ತಿಗಳು ಏನಿದ್ದಾವೆ, ಅವುಗಳ ರಕ್ಷಣೆ ತಾನು ಅವನಿಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇದ್ದಾಗ, ಯಾವುದೋ ವ್ಯಸನಗಳಲ್ಲಿ ದುಃಖದಲ್ಲಿ ಅವನಿದ್ದ ಹೊತ್ತಿಗೆ ಅದರ ರಕ್ಷಣೆಯ ಜವಾಬ್ದಾರಿ ಅದು ರಾಜ್ಯದ ಅಧಿಕಾರಿಗಳದ್ದು. ಅದನ್ನೆಲ್ಲ ನಿಮ್ಮ ಅಧಿಕಾರಿಗಳು ನೋಡಿಕೊಳ್ತಾ ಇದ್ದಾರಷ್ಟೇ. ಹೀಗೆ ಅಂತ ಹೇಳಿಕೊಂಡು ಶ್ರೀರಾಮಚಂದ್ರ ಇನ್ನೂ ಇಂತಹ
ರಾಜ್ಯದ ರಕ್ಷಣೆಯಲ್ಲಿ ಯಾವ ಯಾವ ನಿಟ್ಟಿನಲ್ಲಿ ಗಮನ ಹರಿಸಬೇಕೋ ಅಂತಹ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ಪ್ರತಿಯೊಂದನ್ನು ಎತ್ತಿ ಎತ್ತಿ ಉಲ್ಲೇಖಿಸಿ ಭರತನ ತಾಯಿರತಕ್ಕಂತಹ ರಾಜ್ಯ ಅದು ಕ್ಷೇಮವಾಗಿದೆಯಷ್ಟೇ, ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಷ್ಟೇ ಅಂತ ಹೇಳಿಕೊಂಡು ಭರತ ಶ್ರೀರಾಮಚಂದ್ರನ ಸುಖ ದುಃಖವನ್ನು ವಿಚಾರಿಸ್ಕೊಳ್ಬೇಕು ಅಂತ ಬಂದರೆ ಶ್ರೀರಾಮಚಂದ್ರ ಅದಕ್ಕೆ ಮುಂದಾಗಿ ಆ ಭರತನ ಯೋಗಕ್ಷೇಮವನ್ನು ಹೀಗೆ ಪರಿಪರಿಯಾಗಿ ವಿಚಾರಿಸಿಕೊಳ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.